ಅವರು ಮುಖ್ಯವಾಗಿ ಕರ್ನಾಟಕವನ್ನು, ಕೇರಳವನ್ನು, ತೆಲಂಗಾಣವನ್ನು, ಒಡಿಶಾವನ್ನು, ಪಂಜಾಬನ್ನು, ವೆಸ್ಟ್ ಬೆಂಗಾಲನ್ನು, ಇವರಿಗೆಲ್ಲ ಇನ್ನೂ ಕೆಲವೊಂದು ರಾಜ್ಯಗಳಿಗೆ ಪತ್ರ ಬರೆದಿದ್ದಾರೆ. ಇದು ನಮ್ಮ ಡಾಮಿನೆನ್ಸ್ ಮುರಿಯುವಂಥದ್ದು. ಕೇವಲ ಹಿಂದಿ ಹೇರಿಕೆ ಮಾಡೋ ಜೊತೆಗೆ ಇನ್ನು ಮುಂದೆ ಆಳುವವರೆಲ್ಲ ಬರೀ ಹಿಂದಿಗೆ ಸಂಬಂಧಿಸಿದವರು, ಹಿಂದಿ ಬೆಲ್ಟ್ಗೆ ಸಂಬಂಧಿಸಿದವರು. ನಾವು ಕೇವಲ ಅವ್ರ ಕೈಯಾಗಿನ ಸಾಮಂತರಾಗಿರುವಂಥ ಪ್ರಸಂಗ ಬರ್ತದೆ. ಅದಕ್ಕೆ ನಮ್ಮ ಭಾಷೆ ಉಳಿವಿಗಾಗಿ, ನಮ್ಮ ಭಾಷೆ ಒಂದು ಅಸ್ಮಿತೆಗಾಗಿ, ನಮ್ಮ ಜನರ ಉದ್ಯೋಗಕ್ಕಾಗಿ. ಯಾಕಂದ್ರೆ ನಾವು ಈಗ ದಕ್ಷಿಣದವರು, ಎಲ್ಲ ರಾಜ್ಯದವರು ಹೆಚ್ಚು ಕಡಿಮೆ ನಾವು ಅಭಿವೃದ್ಧಿ ಪಥದಲ್ಲಿದ್ದೀವಿ. ಬೆಳವಣಿಗೆ ನಮಗೆ ಚೆನ್ನಾಗಿದೆ. ಉತ್ತರದಲ್ಲಿ ಜನಸಂಖ್ಯೆ ಹೆಚ್ಚು ಇರೋದ್ರಿಂದ ಅಭಿವೃದ್ಧಿ ಕಡಿಮೆ ಆಗಿದೆ. ಅವ್ರು ಡೆವಲಪ್ ಮಾಡ್ಕೊಂಡಿಲ್ಲ. ಮತ್ತು ಈಗಾಗಲೇ ಸ್ಪಷ್ಟವಾಗಿ ಕಂಡು ಬರ್ತದೆ. ಆ ಮತ್ತು ಬೇರೆ ನಾವು ವರ್ಷಕ್ಕೆ 4.4 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಇಟ್ಟಿದ್ರೆ ಅದೇ ಪ್ರಮಾಣದಲ್ಲಿ ಉತ್ತರದ ರಾಜ್ಯಗಳು ಕಟ್ತಾ ಇಲ್ಲ. ನಮಗೆ 100ರಲ್ಲಿ 13 ಪೈಸೆ ಕೊಟ್ಟರೆ ಅವ್ರು 100 ರೂಪಾಯಿದು ಏನಾದರೂ ಟ್ಯಾಕ್ಸ್ ಕಟ್ಟಿದ್ರೆ ಅವ್ರಿಗೆ 30, 40, 45% ಹೋಗ್ತದೆ ಅನ್ನುವಂಥ ವಾದಗಳು ಇದ್ದಾವೆ. ಈ ಎಲ್ಲ ಹಿನ್ನೆಲೆಯಲ್ಲೇ ನಾವು ಇದವ್ರು ಒಂದಾಗಬೇಕು. ಇಲ್ಲಪ್ಪ ಅಂತಂದ್ರೆ ನಮ್ಮ ರಾಜ್ಯಗಳು ನಶಿಸಿ ಹೋಗ್ತಾವೆ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ನಶಿಸಿ ಹೋಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಅಲ್ಲಗಿಳಿಯುವ ನಮ್ಮ ಶಾರವರು ಇಲ್ಲ, ಇದು ಸುಮ್ಮನೆ ಹೇಳ್ತಾ ಇದ್ದಾರೆ. ಭಯ ಹುಟ್ಟಿಸುವಂಥದ್ದು ಏನೂ ಇಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಭಾಷೆ ಉಳಿಸ್ಕೊಂಡು ಹೋಗೋದದ. ಒಂದರಲ್ಲಿ ಅಷ್ಟು ಪ್ರೀತಿ ಇರ್ತದೆ ತಮಿಳ್ ಮೇಲೆ, ನೀವು ಸೈನ್ಸ್ ಸಂಬಂಧಿಸಿದ ಸಬ್ಜೆಕ್ಟ್ಗಳನ್ನು ಯಾಕೆ ಅನುವಾದ ಮಾಡಬಾರ್ದು? MBBS, BE ಎಲ್ಲ ತಮಿಳಿನಲ್ಲೇ ಮಾಡಿಸ್ಬೇಕಾಗಿತ್ತಲ್ಲ ನೀವು ಅಂತೇಳಿ ವಾದ ಮಾಡ್ತಾ ಇದ್ದಾರೆ. ಇದು ಉದ್ದೇಶ ಏನಪ್ಪ ಅಂದ್ರೆ ತಮಿಳು ಮೀಡಿಯಮ್ ಮಾಡಿದಪ್ಪ ಅಂದ್ರೆ ಅವ್ರಿಗೆ ಗೊತ್ತದೆ ಪಾಸ್ ಆಗೋದು ಭಾಳ ಕಷ್ಟ ಅಂತೇಳಿ. ಜೊತೆಗೆ ಸೈನ್ಸನ್ನು ಅನುವಾದ ಮಾಡೋದು ಅವ್ರು ಸುಲಭದ ಕೆಲಸ ಅಲ್ಲ. ಹೀಗಾಗಿ ಈ ದಿಶೆಯಲ್ಲಿ ನಮ್ಮ ತಮಿಳು ಸಹಿತ ಅವ್ರ ವಾದನ ಒಪ್ತಾ ಇಲ್ಲ. ಅವರು ಹೇಳ್ತಾ ಇದ್ದಾರೆ ನಮ್ಮ ರಾಜ್ಯಗಳಲ್ಲಿ ನಮ್ಮ ಭಾಷೆ ಉಳಿಬೇಕು, ನಮ್ಮ ಜನಾಂಗ ಆ ಭಾಷೆ ಮೂಲಕ ಏನು ಹೋಗಬೇಕು ಅನ್ನೋಂಥ ಮಾತನ್ನು. ಈ ನೆಲೆಯಲ್ಲಿ ಅವರು ಈ ಒಂದೆಲ್ಲ ರಾಜ್ಯಗಳಿಗೆ ಪತ್ರ ಬರೋದ. ಈಗ ನಮ್ಮ ಅಸ್ತಿತ್ವದ ಪ್ರಶ್ನೆ ಬಂದದ, ಅಳಿವು ಉಳಿವಿನ ಪ್ರಶ್ನೆ ಬಂದದ. ನಾವು ಈಗ ಮೌನ ವಹಿಸಿದ್ರೆ ನಿಶ್ಚಿತವಾಗಿಯೂ ಮುಂದಿನ ದಿನಗಳಲ್ಲಿ ನಮ್ಮ ಜನ ಒಂದು ಏನಪ್ಪ ಅಂದ್ರೆ ಅಸುರಕ್ಷತೆಯನ್ನು ಅನುಭವಿಸುವಂಥ ಟೈಮ್ ಬರ್ತದಂತ. ಅದಕ್ಕಾಗಿ ಅದನ್ನು ಸಹಿಸುವಂಗಿಲ್ಲ. ಮತ್ತು ಹೊಸ